ಪೌರಾಯುಕ್ತೆಗೆ ನಿಂದನೆ ಧಮಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಪ್ಪಲಿ ರಾಜೀವ ನಾಪತ್ತೆಯಾಗಿದ್ದಾನೆ. ಈ ಮಧ್ಯೆ ಚಪ್ಪಲಿ ರಾಜೀವನನ್ನ ಅಮಾನತು ಮಾಡಲು ಶಿಫಾರಸು ಮಾಡಲಾಗಿದೆ. ಶಿಸ್ತು ಸಮಿತಿಯಿಂದ ಕೆಪಿಸಿಸಿಗೆ ಶಿಫಾರಸು ಮಾಡಲಾಗಿದೆ. ಕೆಪಿಸಿಸಿ ಶಿಸ್ತು ಸಮಿತಿ ರಾಜೀವ್ ಗೌಡಗೆ ನೋಟಿಸ್ ನೀಡಿತ್ತು. 1 ವಾರದೊಳಗೆ ಉತ್ತರ ನೀಡುವಂತೆ ಹೇಳಲಾಗಿತ್ತು. ಆದರೆ ಸೂಕ್ತ ಉತ್ತರ ಬಾರದ ಹಿನ್ನೆಲೆ ಅಮಾನತಿಗೆ ಕೆಪಿಸಿಸಿ ಶಿಸ್ತು ಸಮಿತಿ ಅಧ್ಯಕ್ಷ ರೆಹಮಾನ್ ಖಾನ್ ಶಿಫಾರಸು ಮಾಡಿದ್ದಾರೆ. ಪೌರಾಯುಕ್ತೆ ಅಮೃತಾಗೆ ಧಮಕಿ ಹಾಕಿದ ಕಾಂಗ್ರೆಸ್ ಮುಖಂಡ ಚಪ್ಪಲಿ ರಾಜೀವ್ ಗೌಡ ನಾಪತ್ತೆಯಾಗಿದ್ದು ಹುಡುಕಾಟ ಮುಂದುವರೆದಿದೆ. ಈ ಮಧ್ಯೆ ರಾಜೀವ್ ಗೌಡ ಹಲವು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಮಾಹಿತಿ ಕೊಟ್ಟಿದ್ದಾರೆ. ಮೋಸ ವಂಚನೆ ಸೇರಿದಂತೆ 16 ಪ್ರಕರಣಗಳಲ್ಲಿ ರಾಜೀವ್ ಗೌಡ ಭಾಗಿಯಾಗಿದ್ದಾನೆ. ಅಪರಾಧಗಳು ಹಾಗೂ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಆರೋಪಿ ರಾಜೀವ್ ಗೌಡನಿಗೆ ಅರಿವಿದೆ. ಒತ್ತಡ ಇಲ್ಲದೆ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಆರೋಪಿಯ ಹೆಡಮುರಿ ಕಟ್ಟೋಕೆ ಚಿಕ್ಕಬಳ್ಳಾಪುರ ಪೊಲೀಸರು ಸನ್ನದ್ಧರಾಗಿದ್ದಾರೆ ಅಂತಂದ್ರು. ಟೀಮ್ಸ್ ಎಲ್ಲ ಕಡೆ ಬೆಂಗಳೂರು ಮತ್ತು ಅಕ್ಕಪಕ್ಕ ಸ್ಟೇಟ್ಸಲ್ಲಿ ಎಲ್ಲ ಕಡೆ ವೆರಿಫೈ ಮಾಡಿಕೊಂಡು ಟ್ರೈ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ನಮಗೆ ಮಾಹಿತಿ ಕೂಡ ಇದೆ, ಅವರಿಗೆ ನಾವು ಬೇಗ ಅರೆಸ್ಟ್ ಮಾಡ್ತೀವಿ. 16 ಕೇಸಸ್ ಇದೆ, ಸುಮಾರು ಕೇಸಸ್ ಅವರು ಪೊಲೀಸ್ ಕೇಸಸ್ ಆಗಿದೆ ಅವರ ಮೇಲೆ. ಅವರಿಗೆ ಕೂಡ ಗೊತ್ತು ಪೊಲೀಸ್ ಹೇಗೆ ಕೆಲಸ ಮಾಡ್ತಾರೆ, ಏನೇನು ಮಾಡ್ತಾರೆ, ಏನೇನು ಚೆಕ್ ಮಾಡ್ತಾರೆ, ಸುಮಾರು ಮಾಹಿತಿ ಇದೆ ಅವರಿಗೆ ಕೂಡ. ನಾನು ಸ್ವಂತ ASP ಆಗಿ ಅವರ ಮೇಲೆ 2 ಅಟ್ರಾಸಿಟಿ ಕೇಸಸ್ ಇತ್ತು, ನಾನು ಸ್ವಂತ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ. ಸೊ ಅವ್ರಿಗೆ ಕೇಸಸಲ್ಲಿ ಕ್ರೈಮಲ್ಲಿ ಮೊದಲಿಂದ ಇನ್ವಾಲ್ವ್ಮೆಂಟ್ ಇದೆ, ತುಂಬ ನೋಟೋರಿಯಸ್ ಇದ್ದಾರೆ ಅವರು. ಹುಬ್ಬಳ್ಳಿಯ ಇಂದಿರಾ ಗ್ಲಾಸ್ ಹೌಸ್ನಲ್ಲಿ ಅಹಿಂದ ಸಮಾವೇಶ ನಡೆಯಿತು. ಅಹಿಂದ ಒಕ್ಕೂಟದ ನೇತೃತ್ವದಲ್ಲಿ ಸಮಾವೇಶ ಆಯೋಜಿಸಲಾಗಿತ್ತು. ಅಹಿಂದ ಮುಖಂಡ ಸಿದ್ದಣ್ಣ ತೇಜಿ ಮಾತನಾಡಿ, ಸಿದ್ದರಾಮಯ್ಯರವರನ್ನ ಸಿಎಂ ಸ್ಥಾನದಿಂದ ಇಳಿಸುವ ಹುನ್ನಾರ ನಡೀತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ವ್ಯವಸ್ಥಿತವಾಗಿ ಷಡ್ಯಂತ್ರ ನಡೆಸಿದ್ದಾರೆ. ಕುರುಬರ ಸಮಾಜ ಸೇರಿದಂತೆ ಅಹಿಂದ ವರ್ಗವನ್ನ ತುಳಿಯೋ ಕೆಲಸ ಮಾಡಲಾಗ್ತಾ ಇದೆ. 2028ರವರೆಗೂ ಕೂಡ ಸಿದ್ದರಾಮಯ್ಯ ಅವರನ್ನ ಸಿಎಂ ಆಗಿ ಮುಂದುವರಿಸಬೇಕು, ಇಲ್ಲವಾದ್ರೆ ರಾಜ್ಯದಾದ್ಯಂತ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದಿಂದ ಅವರು ಕೆಳಗಿಳಿಸಬೇಕು ಅನ್ನೋಂಥ ಹುನ್ನಾರ ನಡೀತಾ ಇದೆ. ಈ ವಿಚಾರ ಕುರಿತು ಇಡೀ ಅಹಿಂದ ವರ್ಗಕ್ಕೆ ಹೊತ್ತಿಗೆ ಮನಸ್ಸಿಗೆ ನೋವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಒತ್ತಾಯ ಮಾಡಿ 2028ರವರೆಗೆ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕು. ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದರೆ ಇಡೀ ರಾಜ್ಯಾದ್ಯಂತ ಅಹಿಂದ ವರ್ಗ ಕಾಂಗ್ರೆಸ್ ವಿರುದ್ಧವೇ ಹೋರಾಟ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿ ಬರ್ತದಂತೇಳಿ ಈ ಒಂದು ಜಾಗೃತ ಸಮಾವೇಶ ಮುಖಾಂತರ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. EVM ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ ಪ್ರತಿ ಬಾರಿ ಧ್ವನಿ ಎತ್ತುತ್ತಾನೆ ಬಂದಿದ್ದಾರೆ. ಈ ಮಧ್ಯೆ GBA ಚುನಾವಣೆಯನ್ನ ಬ್ಯಾಲೆಟ್ ಪೇಪರ್ ಮೂಲಕ ನಡೆಸೋಕೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿತ್ತು. ಆದರೆ ಮಾಜಿ ಸಂಸದ DK ಸುರೇಶ್ ಬ್ಯಾಲೆಟ್ ಪೇಪರ್ ವಿರುದ್ಧ ಮಾತನಾಡಿದ್ದಾರೆ. ಬ್ಯಾಲೆಟ್ ಮೂಲಕ GBA ಚುನಾವಣೆ ಅವಶ್ಯಕತೆ ಇಲ್ಲ ಅನ್ಸತ್ತೆ ಅಂತ ಸುರೇಶ್ ನಿನ್ನೆ ಹೇಳಿದ್ರು. ಇದೀಗ ಸುರೇಶ್ ಹೇಳಿಕೆ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗೋ ಸಾಧ್ಯತೆ ಇದೆ. ಸದಾ EVM ವಿರುದ್ಧ ಮಾತನಾಡ್ತಿದ್ದ ರಾಹುಲ್ ಗಾಂಧಿಗೆ ಸುರೇಶ್ ಹೇಳಿಕೆ ಇರುಸು ಮುರುಸು ಉಂಟು ಮಾಡ್ತಿದೆ. ಈ ಮಧ್ಯೆ ವೋಟ್ ಚೋರಿ ಬಗ್ಗೆ ಮಾತನಾಡಿದ ರಾಜಣ್ಣ ಸಚಿವ ಸ್ಥಾನ ಕೇಳ್ಕೊಂಡಿದ್ರು. ಇದೀಗ ಸುರೇಶ್ ವಿರುದ್ಧವೂ ಅದೇ ಕ್ರಮ ಆಗುತ್ತಾ ಅಂತ ಕಾದ್ ನೋಡಬೇಕು ಅಂತಂದ್ರು. GBA ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆಗೆ DK ಸುರೇಶ್ ವಿರೋಧದ ವಿಚಾರವಾಗಿ JDS ನಾಯಕ ವೆಂಕಟರಾವ್ ನಾಡಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ EVMಗೆ ಮನ್ನಣೆ ನೀಡಿದೆ. ಬ್ಯಾಲೆಟ್ ಪೇಪರ್ ಯಾಕೆ ಬೇಕು ಅಂತ ಪ್ರಶ್ನಿಸಿದ್ದಾರೆ. ನಾವು ಕೂಡ ಬ್ಯಾಲೆಟ್ ಪೇಪರ್ನಿಂದ ಆಗುವಂತಹ ಸಮಸ್ಯೆ ಬಗ್ಗೆ ಹೇಳಿದ್ದೇವೆ ಮತ್ತು ಕೌಂಟಿಂಗ್ಗೂ ಕೂಡ ತುಂಬಾ ಸಮಯ ತಗೊಳ್ಳುತ್ತೆ ಅಂತ ಅಂದ್ರು. ನಿಜವಾಗಿದ್ದು ಇದ್ದದ್ದನ್ನ ಸುರೇಶ್ ಅವರು ಹೇಳಿದ್ದಾರೆ, ಅದನ್ನ ನಾವು ಸ್ವಾಗತ ಮಾಡ್ತೀವಿ. ಅವ್ರು ಹೇಳೋದು ಸರಿ ಇದೆ. ಅದು ಟೆಕ್ನಾಲಜಿನ ಬಳಸ್ಕೊಳ್ಳಾದ ಮತ್ತೆ ನೀವು ಹಳೆ ಪೇಪರ್ಗೆ ಹೋಗಿ ಬೆಳೆತನ ಕೌಂಟಿಂಗ್ ಮಾಡ್ತೀವಿ, ಅದ್ರಾಗ ಡಿಕ್ಕಾಗುತ್ತೆ. ಅದಕ್ಕೆ ನಾವು ಅದನ್ನು ಖಂಡಿತ ಇದನ್ನು ಮಾಡಬೇಕು. ಅದಕ್ಕೆ ಸುಪ್ರೀಂ ಕೋರ್ಟ್ ರೂಲಿಂಗೂ ಇದೆ. EVMಗಳು ಎಲ್ಲೂ ಅವರು ಆಗಲೇ ಎಲೆಕ್ಷನ್ ಕಮಿಷನ್ ಎಲ್ಲರಿಗೆ ಕೊಟ್ಟಿದ್ದಾರೆ, ಇದನ್ನ ನೀವು ತೋರಿಸ್ರಿ ಎಲ್ಲಿ ಮಿಸ್ಯೂಸ್ ಮಾಡೋಕ್ಕೆ ಬರ್ತಿದೆ ಅಂತ. ನೋಬಡಿ ಹ್ಯಾಸ್ ಪ್ರೂವ್ಡ್ ಇಟ್. ಈವನ್ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟು ಅವ್ರದ್ದು ಇದನ್ನು ರಿಜೆಕ್ಟ್ ಮಾಡಿದೆ. EVMಗಳು ಸರಿ ಇದ್ದಾವೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಇರುವುದನ್ನು ನಿಜವಾಗಿ ಶಾಸಕಿ ಕರೆಮ್ಮ ಅವರ ಮೇಲೆ ಕಾಂಗ್ರೆಸ್ ಪುಡಾರಿಗಳು ಹಲ್ಲೆ ಮಾಡೋಕೆ ಪ್ರಯತ್ನ ಮಾಡಿದ್ದಾರೆ. ಈ ರೀತಿ ಹಲ್ಲೆಗಳು ಬಹಳಷ್ಟು ಬಾರಿ ನಡೆದಿದೆ ಅಂತ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಆರೋಪವನ್ನು ಮಾಡಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿರುವ ಅವರು ಅಕ್ರಮ ಮರಳು ದಂಧೆ ನಿಲ್ಲಿಸಬೇಕು, ದಂಧೆಯನ್ನ ತಡೆಯಬೇಕಂತ ಕರೆಮ್ಮ DC SPಗೆ ಪತ್ರ ಬರೆದಿತ್ತು. ಈ ಹಿನ್ನೆಲೆ ಕರೆಮ್ಮ ನಿವಾಸಕ್ಕೆ ಹೋದ ಪುಡಾರಿಗಳು ಗಲಾಟೆ ಮಾಡಿದ್ದಾರೆ. ಮಹಿಳಾ ಶಾಸಕಿಗೆ ಹೀಗಾಗಿದೆ, ದೂರು ಕೊಟ್ಟರು, ಇವರಿಗೆ ಯಾರನ್ನೂ ಬಂಧಿಸಲಾಗಲಿಲ್ಲ ಅಂತ ಆರೋಪ ಮಾಡಿದ್ರು.
ಕರಿಯಮ್ಮನವರ ಮೇಲೆ ಈ ಥರದ ಹಲ್ಲೆಗಳು ಬಹಳಷ್ಟು ಬಾರಿ ಆಗಿದ್ದಾವೆ. ಅವರು ಅಕ್ರಮ ಮನೋರಂಜನೆಯನ್ನು ನಿಲ್ಲಿಸಬೇಕು, ಅವುಗಳನ್ನು ತಡಿಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರ ಮನೆಗೆ ಹೋಗಿ 80ರಿಂದ 100 ಜನ ಪುಡಾರಿಗಳವರು ಮನೆ ಮುಂದೆ ಗಲಾಟೆ ಮಾಡಿದಾಗ ಶಾಸಕರು ಪೊಲೀಸರಿಗೆ ದೂರು ನೀಡಿದ ಮೇಲೆ ಪೊಲೀಸರೇ ಬಂದು ಅವರನ್ನು ಅಲ್ಲಿಂದ ಚದುರಿಸಿದ್ದಾರೆ. ದೂರು ಕೊಟ್ಟ ಮೇಲೆ FIR ಮಾತ್ರ ಮಾಡಿದ್ದಾರೆ. ಇವತ್ತಿಗೂ ಯಾರನ್ನೂ ಬಂಧಿಸಿಲ್ಲ. ಜೆಡಿಎಸ್ನ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ರಶ್ಮಿ ರಾಮೇಗೌಡ ಮಾತನಾಡಿ, ಪೊಲೀಸರ ಉಪಸ್ಥಿತಿಯಲ್ಲಿ ಶಾಸಕಿ ಮೇಲೆ ಬೆದರಿಕೆ ಹಾಕ್ತಾರೆ. ಪೊಲೀಸ್ ವ್ಯವಸ್ಥೆ ನಿದ್ದೆ ಮಾಡ್ತಾ ಇದೆ. ಸದನದಲ್ಲಿ ಜೀವ ಬೆದರಿಕೆ ಇದೆ ಅಂತ ನೋವನ್ನ ಕರಿಮ ಹೇಳಿದ್ದಾರೆ. ಕರಿಮ ಅವರಿಗೆ ಏನೇ ಆದರೂ ಸರ್ಕಾರವೇ ಹೊಣೆಯಾಗತ್ತೆ ಅಂತಂದ್ರು. ಇನ್ಫಾರ್ಮೇಷನ್ ಇದೆ, ಯಾವುದೇ ಒಂದು ಇದು ಇಲ್ಲದೆ ಅವ್ರ ಮನೆಗೆ ದಾಳಿ ಮಾಡ್ತಾರೆ. ಮತ್ತು ಪೊಲೀಸರ ಎದುರುಗಡೆನೆ ಸಹ ಪೊಲೀಸರ ಉಪಸ್ಥಿತಿಯಲ್ಲೇ ಅವರು ಈ ದಂಧೆಕೋರರು ಶಾಸಕರಿಗೆ ವಾರ್ನಿಂಗ್ ಮಾಡ್ತಾರೆ, ನೀವು ಮರಳು ದಂಧೆ ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಇದಕ್ಕೆ ಹಿಂದಿನ ದಿವಸ ಅಂದರೆ 17ನೇ ತಾರೀಕು ಶಾಸಕಿ ಆದಂಥ ನಮ್ಮ ಕರಿಯಮ್ಮ ಅವರು ಇವ್ರಿಗೆಲ್ಲ ವಾರ್ನ್ ಮಾಡಿರ್ತಾರೆ. ಅದಕ್ಕೆ ಕೆಂಗೆಟ್ಟು ಇವರು ಬಂದು ಅಕ್ಕ ಅವ್ರ ಮನೆಯಲ್ಲಿ ಈ ಥರ ವಾರ್ನಿಂಗ್ ಮಾಡಿ ಹೋಗ್ತಾರೆ. ಯಾವುದೇ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಆಗ್ತಾ ಇದೆ. ಲಿಂಗಾಯತ ನಾಯಕರಿಗೆ ಸಿಎಂ ಸ್ಥಾನ ನೀಡಬೇಕು ಅನ್ನುವಂತಹ ಆಗ್ರಹ ಕೇಳಿ ಬಂದಿದೆ. ಈ ಬಗ್ಗೆ ಈಶ್ವರ ಖಂಡ್ರೆ ಪ್ರತಿಕ್ರಿಯೆ ನೀಡಿದ್ದು, ನಿಜಲಿಂಗಪ್ಪನವರ ನಂತರ ಲಿಂಗಾಯತರು ಯಾರು ಕೂಡ ಸಿಎಂ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ಕಾಂಗ್ರೆಸ್ನಲ್ಲಿ ಎಲ್ಲಾ ಸಮುದಾಯಗಳಿಗೆ ಪ್ರಾತಿನಿಧ್ಯವನ್ನ ಕೊಡಲಾಗ್ತಾ ಇದೆ. ಸೇವೆಯ ಆಧಾರದ ಮೇಲೆ ಸ್ಥಾನ ಸಿಗ್ತಿದೆ ಅಂದ್ರು. ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮ ಜನರನ್ನು ತನ್ನ ಜೊತೆ ತೆಗೆದುಕೊಂಡು ಹೋಗುವಂಥ ಏಕೈಕ ಪಕ್ಷ ಇಡೀ ದೇಶದಲ್ಲಿ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಇದೆ. ಎಲ್ಲ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡ್ತಾನೆ ಬಂದಿದ್ದಿದೆ. ಇವತ್ತು ಈಗಲೂ ಕಾಲಕಾಲಕ್ಕೆ ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಸಂಖ್ಯೆಯಲ್ಲಿ ಸಚಿವ ಸಂಪುಟದಲ್ಲಿ, ನಿಗಮ ಮಂಡಳಿಗಳಲ್ಲಿ, ಪಕ್ಷದಲ್ಲಿ ಇವತ್ತು ಇತರ ಎಲ್ಲ ಸ್ಥಾನಗಳಲ್ಲಿ ಅವರವರಿಗೆ ಅವರವರ ಒಂದು ಸಂಘಟನೆಯಲ್ಲಿ ಅವ್ರು ಏನು ಸೇವೆ ಮಾಡಿದ್ದಾರೆ ಅದರ ಆಧಾರದ ಮೇಲೆ ಸ್ಥಾನಮಾನಗಳು ಪ್ರಾತಿನಿಧ್ಯ ಸಿಗ್ತಾ ಇದೆ. ಕಾಂಗ್ರೆಸ್ ನಾಳೆಯಿಂದ ವಿಧಾನಮಂಡಲ ಜಂಟಿ ಅಧಿವೇಶನ ಹಿನ್ನೆಲೆಯಲ್ಲಿ ಸ್ಪೀಕರ್ ಯುಟಿ ಖಾದರ್ ಸುದ್ದಿಗೋಷ್ಠಿ ನಡೆಸಿದರು. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ನಾಳೆಯಿಂದ ಮುಂದಿನ 31ರವರೆಗೆ ಜಂಟಿ ಅಧಿವೇಶನ ಕರೆಯಲಾಗಿದೆ. ನಾಳೆ ಗವರ್ನರ್ ಭಾಷಣ ಮಾಡ್ತಾರೆ. ಅಧಿವೇಶನದಲ್ಲಿ ಮನ್ರೇಗಾ ಬಗ್ಗೆ ಚರ್ಚೆ ಆಗಲಿದೆ ಅಂತಂದ್ರು. ನಮಗೇನಿದೆ, ಸದನದ ಅಧಿವೇಶನ ಏನು ಇವತ್ತು ನಡೀತದ ಅದನ್ನು ಸಮಾಧಾನ ಮತ್ತು ಸೌಹಾರ್ದತೆಯಿಂದ ಚೆನ್ನಾಗಿ ಅದನ್ನು ನಡೆಸಬೇಕು. ಅದಕ್ಕೇನೆಲ್ಲ ಬೇಕಾ ಆ ರೀತಿ ಎಲ್ಲ ಪ್ರಯತ್ನವನ್ನು ಮತ್ತು ಆ ಒಂದು ನೇತೃತ್ವ ವಹಿಸ್ತೇನೆ. ನಮಗೇನಿದೆ, ದಾವೋಸ್ನಲ್ಲಿ ನಡೀತಾ ಇರುವಂತಹ ಶೃಂಗಸಭೆಯಲ್ಲಿ ಸಚಿವ ಎಂಬಿ ಪಾಟೀಲ್ ಭಾಗಿಯಾಗಿದ್ದಾರೆ. ಅನೇಕ ನವೋದ್ಯಮಿಗಳ ಜೊತೆ ಸಚಿವ ಎಂಬಿ ಪಾಟೀಲ್ ಚರ್ಚೆ ನಡೆಸಿದ್ದಾರೆ. ಕರ್ನಾಟಕದಲ್ಲಿ ಹೂಡಿಕೆ ನಡೆಸುವಂತಹ ವಿಚಾರವಾಗಿ ಎಂಬಿಪಿ ಚರ್ಚೆ ನಡೆಸಿದ್ರು. ರಾಜ್ಯದಲ್ಲಿ ಹೂಡಿಕೆ ಮಾಡಲು ಕೋಕೋ ಕೋಲಾ ಕಂಪನಿ ಮತ್ತು ಆಕ್ಟೋಪಸ್ ಎನರ್ಜಿ ಮತ್ತು ಕ್ಲಯಮ್ ಎನರ್ಜಿ, ಟಾಟಾ ಗ್ರೂಪ್ಸ್ ಸೇರಿದಂತೆ ಹಲವು ಪ್ರಮುಖ ಕಂಪನಿಗಳ ಜೊತೆ ಎಂಬಿಪಿ ಚರ್ಚೆ ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ನರೇಗಾ ಯೋಜನೆ ಸ್ವರೂಪ ಬದಲಾವಣೆಗೆ ಮುಂದಾಗಿದೆ. ಕೇಂದ್ರದ ನಿರ್ಧಾರ ವಿರೋಧಿಸಿ ರಾಯಚೂರಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದ್ದಾರೆ. ಟಿಪ್ಪು ಸುಲ್ತಾನ್ ವೃತ್ತದ ಬಳಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ಮುಂದುವರೆದಿತ್ತು. ಸಂಸದ ಜಿ ಕುಮಾರ್ ನಾಯಕ್, ಎಂಎಲ್ಸಿ ಎ ಬಸಂತ್ ಕುಮಾರ್, ಜಿಲ್ಲಾಧ್ಯಕ್ಷ ಬಸವರಾಜ್ ಇಟಗಿ ಸೇರಿದಂತೆ ಹಲವರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕೃಷಿ ಕಾರ್ಮಿಕರ ಹಕ್ಕುಗಳನ್ನು ಎತ್ತಿ ಹಿಡಿಯುವುದಕ್ಕೆ ಮನ್ರೇಗಾ ಕಾನೂನನ್ನು ಪುನರ್ ಸ್ಥಾಪಿಸಬೇಕು ಅಂತ ಕಾಂಗ್ರೆಸ್ ಒತ್ತಾಯಿಸಿತು. ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷದ ವತಿಯಿಂದ ಜಿಲ್ಲಾ ಕೇಂದ್ರದಲ್ಲಿ ನರೇಗಾ ಕಾನೂನನ್ನ ಏನು ತೆಗೆದುಹಾಕಿ ಬಿಬಿಜಿ ಗ್ರಾಮ್ಜಿ ಎನ್ನುವ ವಿಶೇಷವಾದಂಥ ಒಂದು ಕಾನೂನನ್ನ ಅವರು ತಂದಿದ್ದಾರೆ ಬಿಜೆಪಿ ಸರ್ಕಾರ. ಅದನ್ನು ಖಂಡಿಸಿ ಕೃಷಿ ಕಾರ್ಮಿಕರ ಹಕ್ಕುಗಳನ್ನ ಪುನಃಸ್ಥಾಪನೆ ಮಾಡಲಿಕ್ಕೆ, ಮನ್ರೇಗಾ ಕಾನೂನನ್ನು ವಾಪಸ್ ತರಲಿಕ್ಕೆ ಆಗ್ರಹ ಮಾಡ್ತಾ ಇವತ್ತಿನ ದಿವಸ ಈ ಒಂದು ವಿಶೇಷವಾದಂಥ ಒಂದು ಸತ್ಯಾಗ್ರಹವನ್ನು ಮಹಾತ್ಮ ಗಾಂಧಿಯವರ ಪದತಲದಲ್ಲಿ ಕೂತ್ಕೊಂಡು ನಾವು ಮಾಡ್ತಾ ಇರುವಂಥದ್ದು. ಇವತ್ತು
ಹಾಸನದ ನಗರದ ಬಾಲಕಿಯರಿಗೆ ಸೈಕೋ ಪುಂಡ ಕಾಟ ಕೊಡ್ತಾ ಇದ್ದ. ಬಾಲಕಿಯರನ್ನ ಮನೆಯವರೆಗೆ ಹಿಂಬಾಲಿಸಿ ಬಂದು ಮನೆ ಗೇಟ್ ಮುಂದೆ ನಿಂತು ವಾರ್ನಿಂಗ್ ಮಾಡ್ತಾ ಇದ್ನಂತೆ. ಈ ಬಗ್ಗೆ ನ್ಯೂಸ್ 18 ವರದಿಯನ್ನ ಬಿತ್ತರಿಸಿತ್ತು. ನ್ಯೂಸ್ 18 ವರದಿಯ ಬೆನ್ನಲ್ಲೇ ಅಲರ್ಟ್ ಆದಂತಹ ಪೊಲೀಸರು ಬಾಲಕಿ ಹಿಂಬಾಲಿಸಿ ಆತಂಕ ಸೃಷ್ಟಿ ಮಾಡಿದ ಆಗಂತುಕನನ್ನ ಹೆಡೆಮುರಿ ಕಟ್ಟಿದ್ದಾರೆ. ಈ ಘಟನೆ ನಡೆದು 3 ದಿನಗಳ ನಂತರ ಇಂದು ಆರೋಪಿಯನ್ನ ಬಂಧಿಸಲಾಗಿದೆ. ಪರಪ್ಪನಗ್ರಹಾರ ಜೈಲಲ್ಲಿ ಮೊಬೈಲ್ ಬೇಟೆ ಮುಂದುವರೆದಿತ್ತು. ಜೈಲಿನಲ್ಲಿ ಮತ್ತೆ 6 ಮೊಬೈಲ್ ಫೋನ್ ಪತ್ತೆಯಾಗಿದೆ. ಟವರ್ ಒಂದರಲ್ಲಿ ಅಧಿಕಾರಿಗಳು ಅನಿರೀಕ್ಷಿತವಾಗಿ ದಾಳಿ ನಡೆಸಿದ್ದಾರೆ. ಈ ವೇಳೆ 3ನೇ ಬ್ಯಾರಕ್ನ 6ನೇ ಕೊಠಡಿಯಲ್ಲಿ ಮೊಬೈಲ್ ಪತ್ತೆಯಾಗಿದೆ. 6 ಮೊಬೈಲ್, 6 ಸಿಮ್, ಚಾರ್ಜರ್ ಮತ್ತು 3 ಚಾಕು ರೀತಿಯ ವಸ್ತು ಪತ್ತೆಯಾಗಿದೆ. ನಿಷೇಧಿತ ವಸ್ತುಗಳನ್ನು ಸಾಗಿಸಿದವರ ವಿರುದ್ಧ ದೂರು ದಾಖಲಾಗಿದೆ. ಕಾರಾಗೃಹದೊಳಗಡೆ ಮೊಬೈಲ್ ಸಾಗಿಸಿದವರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಸಂಸದ ಬಿವೈ ರಾಘವೇಂದ್ರ ಚಲಿಸ್ತಾ ಇದ್ದ ಕಾರಿಗೆ ಮತ್ತೊಂದು ಕಾರ್ ಡಿಕ್ಕಿ ಹೊಡೆದಿದೆ. ಸಂಸದರ ವಾಹನಕ್ಕೆ ಹಿಂಬದಿಯಿಂದ ವಾಹನ ಡಿಕ್ಕಿ ಹೊಡೆದಿದೆ. ಶಿವಮೊಗ್ಗ ತಾಲೂಕಿನ ಕುಂಚೇನಹಳ್ಳಿ ಬಳಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಶಿಕಾರಿಪುರದಿಂದ ಶಿವಮೊಗ್ಗಕ್ಕೆ ಸವಳಂಗ ರಸ್ತೆ ಮಾರ್ಗವಾಗಿ ರಾಘವೇಂದ್ರ ತೆರಳ್ತಾ ಇದ್ರು. ಈ ವೇಳೆ ಅಪಘಾತ ನಡೆದಿರುವಂತದ್ದು. ಡಿಕ್ಕಿಯ ರಭಸಕ್ಕೆ ಸಂಸದರ ವಾಹನ ನಜ್ಜುಗುಜ್ಜಾಗಿದೆ. ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜನಸ್ಪಂದನ ಸಭೆ ವೇಳೆಯೇ ಗ್ರಾಮ ಪಂಚಾಯಿತಿಗೆ ವ್ಯಕ್ತಿಯೊಬ್ಬ ಕಲ್ಲೆಸೆದಿದ್ದಾನೆ. ಸಂತೆಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಗೆ 3 ಬಾರಿ ಕಲ್ಲನ್ನು ಎಸೆಯಲಾಗಿದೆ. ಸಂತೆಹಳ್ಳಿಯ ನವೀನ್ ಎಂಬಾತ ಕೃತ್ಯ ಎಸಗಿರುವಂತದ್ದು. ಶಾಸಕ ನಂಜೇಗೌಡ ಇರುವಾಗಲೇ ಘಟನೆಯಾಗಿದೆ. ರಾಗಿ ಖರೀದಿ ಸಮಯ ವಿಸ್ತರಣೆ ಮಾಡಿಲ್ಲ, ಬೋರ್ವೆಲ್ಗೆ ಹೆಚ್ಚಿನ ಸಮಯ ವಿದ್ಯುತ್ ಬೇಕು ಅಂತ ಮನವಿ ಹೇಳಿ ಆ ಬಳಿಕ ನವೀನ್ ಕಲ್ಲೆಸೆದಿದ್ದಾನೆ. ಘಟನೆಯಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡದ ಗಾಜು ಪುಡಿಪುಡಿಯಾಗಿದೆ. ಆರೋಪಿ ನವೀನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಜನವರಿ 19ರಂದು ಮಧ್ಯರಾತ್ರಿ ಮೈಸೂರಿನ ಉದಯಗಿರಿಯಲ್ಲಿ ಶಹಬಾಜ್ ಎಂಬಾತನನ್ನ ಹತ್ಯೆ ಮಾಡಲಾಗಿತ್ತು. ಆರ್ಜೆ ಸ್ಕೂಲ್ ಸಮೀಪ ಘಟನೆ ನಡೆದಿತ್ತು. ಇದೀಗ ಕೊಲೆ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೊಲೆ ಆರೋಪಿಗಳಾದ ಯೂನುಸ್, ಮೆಹಿಂದಿ, ಜುಬೇರ್, ಸತ್ತಲ್, ತನ್ನು ಹಾಗೂ ಜಾವೇದ್ ಅನ್ನೂರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಸಿಸಿಬಿ ಪೊಲೀಸರು, ಉದಯಗಿರಿ, ಆಲನಹಳ್ಳಿ ಪೊಲೀಸರ ಜಂಟಿ ಕಾರ್ಯಾಚರಣೆಗೆ ಆರೋಪಿಗಳು ಬಲೆಗೆ ಬಿದ್ದಿದ್ದಾರೆ. ಪ್ರವಾಸಿ ತಾಣ ಚಂದ್ರದ್ರೋಣ ಪರ್ವತದಲ್ಲಿ ಹುಲಿ ಆತಂಕ ಎದುರಾಗಿದೆ. ಚಿಕ್ಕಮಗಳೂರಿನ ಅತ್ತಿಗುಂಡಿ ಗ್ರಾಮದಲ್ಲಿ ಹುಲಿ ಸಂಚಾರ ಮಾಡ್ತಾ ಇದೆ. ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶದ ಸಮೀಪದಲ್ಲಿರುವ ಚಂದ್ರದ್ರೋಣ ಪರ್ವತದಲ್ಲಿ ನಿತ್ಯ ಹುಲಿ ಕಾಣಿಸಿಕೊಳ್ತಿದೆಯಂತೆ. ಇದರಿಂದಾಗಿ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಬರುವಂತಹ ಪ್ರಯಾಣಿಕರಲ್ಲಿ ಆತಂಕ ಮನೆ ಮಾಡಿದೆ. ಹುಲಿ ಓಡಾಟದ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಲಕ್ಕುಂಡಿಯಲ್ಲಿ ಉತ್ಖನನ ಮಾಡ್ತಾ ಇದ್ದ ವೇಳೆ ನಾಗರ ಹಾವಿನ ಚಿತ್ರ ಇರುವಂತಹ ಕಲ್ಲು ಪತ್ತೆಯಾಗಿದೆ. ಕೋಟೆ ವೀರಭದ್ರ ಆವರಣದಲ್ಲಿ ಉತ್ಖನನ ಮಾಡ್ತಾ ಇರುವ ವೇಳೆ ಪುರಾತನ ನಾಗರ ಕಲ್ಲು ಕಾಣಿಸಿಕೊಂಡಿದೆ. ಇನ್ನು 2 ದಿನಗಳ ಹಿಂದೆಯೂ ಕೂಡ ಇದೇ ಸ್ಥಳದಲ್ಲಿ ನಾಗರ ಹಾವಿನ ಚಿತ್ರ ಇರುವಂತಹ ಕಲ್ಲು ಪತ್ತೆಯಾಗಿತ್ತು. ಈ ಜಾಗದಲ್ಲೇ ನಿಧಿ ಇದೆಯಾ, ಹಾವುಗಳು ನಿಧಿ ಕಾಯ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಸ್ಥಳೀಯರನ್ನ ಕಾಡ್ತಾ ಇದೆ. ಕಲ್ಯಾಣ ಚಾಲಕರು ವಿಜಯನಗರ ಸಾಮ್ರಾಜ್ಯ ಆಳಿದಂತಹ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿಯೂ ಕೂಡ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ಕೂಡ ಆರಂಭವಾಗಿದೆ. ಇವತ್ತಿಗೆ 6ನೇ ದಿನಕ್ಕೆ ಕಾಲಿಟ್ಟಿದೆ. ಹೀಗಾಗಿ ಇಲ್ಲಿಯೂ ಕೂಡ ಅಪಾರ ಪ್ರಮಾಣದಲ್ಲಿ ಪ್ರಾಚೀನ ಕಾಲದ ವಸ್ತುಗಳು ಕೂಡ ಪತ್ತೆ ಆಗ್ತಾ ಇದಾವೆ. ಈಗ ಸದ್ಯ ಮತ್ತೊಂದು ನಾಗರ ಹಾವಿನ ಒಂದು ಮೂರ್ತಿ ಕೂಡ ಈಗ ಪತ್ತೆ ಆಗಿರುವಂಥದ್ದು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ಇದು ಬ್ಲಾಕ್ ಎಲ್ಲಿ ಸುಮಾರು 4 ಬ್ಲಾಕ್ಗಳನ್ನು ಕೂಡ ಮಾಡ್ಕೊಂಡ್ರೆ 10 ಮೀಟರ್ನ ಒಂದು 4 ಬ್ಲಾಕ್ಗಳು ಇಲ್ಲಿದ್ದಾವೆ. ಇದರಲ್ಲಿಯೂ ಸಹ ಒಟ್ಟು ಒಂದರಲ್ಲಿ ಒಂದರಲ್ಲಿಯೂ ಕೂಡ ಈಗ ಒಂದು ನಾಗರ ಹಾವಿನ ಒಂದು ಮೂರ್ತಿ ಕೂಡ ಪತ್ತೆ ಆಗಿರುವಂಥದ್ದು. ಇದು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವಂಥದ್ದು. ಯಾಕಂದ್ರೆ ಇಲ್ಲಿ ಅಪಾರ ಪ್ರಮಾಣದಲ್ಲಿ ಕೂಡ ನಿಧಿ ಇರೋದ್ರಿಂದ, ಸಂಪತ್ತು ಇರೋದ್ರಿಂದ, ಸಿರಿ ಸಂಪತ್ತು ಇರೋದ್ರಿಂದಾಗಿ ಇಲ್ಲಿ ಲಕ್ಕುಂಡಿಯಲ್ಲಿಯೂ ಕೂಡ ಹಿಂದೆ ಏನು ರಾಷ್ಟ್ರಕೂಟರಾಗಿರ್ಬೋದು ಮತ್ತು ಕಲ್ಯಾಣ ಚಾಲುಕ್ಯರ ಒಂದು ಕಾಲದ ಏನು ಐತಿಹಾಸಿಕ ಹಿನ್ನೆಲೆ ಹೊಂದಿರತಕ್ಕಂಥ ಹೀಗಾಗಿ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಒಂದು ನಾಗರ ಹಾವಿನ ಒಂದು ಮೂರ್ತಿ ಕೂಡ ಈಗ ಪತ್ತೆ ಆಗಿರುವಂಥದ್ದು. ಇದು ಕೂಡ ಏನು ಹಸಿರು ಕಲ್ಲಿನಿಂದ ಕೆತ್ತನೆ ಮಾಡಿದಂಥ ಒಂದು ಕಲ್ಲಿನಲ್ಲಿ ಈಗ ನಾಗರ ಮೂರ್ತಿ ಕೂಡ ಪತ್ತೆ ಆಗಿದೆ. ಹೀಗಾಗಿ ಒಂದು ಐತಿಹಾಸಿಕ ಹಿನ್ನೆಲೆ ಹೊಂದಿರತಕ್ಕಂಥ ಲಕ್ಕುಂಡಿಯಲ್ಲಿ ಒಂದಲ್ಲ ಒಂದು ವಿಶೇಷ ಇರತಕ್ಕಂಥ ಕಲ್ಲುಗಳು ಕೂಡ ಸಿಗ್ತಾ ಇದ್ದಾವೆ. ಪ್ರಾಚೀನ ಕಾಲದ ಅವಶೇಷಗಳು ಕೂಡ ಸಿಗ್ತಾ ಇದ್ದಾವೆ. ಜೊತೆಗೆ ಇವತ್ತು ಒಂದು ಮಡಿಕೆ ಕೂಡ ಸಿಕ್ಕಿತ್ತು. ಆ ಮಡಿಕೆಯಲ್ಲಿ ಒಂದು ಏನು ಬಿಲ್ಲೆ ಕೂಡ ಪತ್ತೆ ಆಗಿತ್ತು. ಅಂದರೆ ಇಲ್ಲಿ ಪ್ರಾಚೀನ ಕಾಲದ ಸಾಕಷ್ಟು ಅವಶೇಷಗಳು ಕೂಡ ಇಲ್ಲಿ ಪತ್ತೆ ಆಗ್ತಾ ಇರೋದ್ರಿಂದ ಸಾಕಷ್ಟು ಏನು ಈಗಾಗಲೇ ಏನು ಪತ್ತೆ ಆಗ್ತಾ ಇದೆ. ಒಂದೊಂದು ಬಂಡೆಗಳು ಕಲ್ಲು ಕೂಡ ಪತ್ತೆ ಆಗಿತ್ತು. ಇಂತಹ ಸಾಕಷ್ಟು ಪ್ರಾಚೀನ ಕಾಲದ ವಸ್ತುಗಳು ಕೂಡ ಈಗಾಗಲೇ ದೊರೆತಾ ಇದ್ದಾವೆ. ಈ ಹಿಂದೆ ಕೂಡ ನಾಗರ ಒಂದು ಕಲ್ಲು ಕೂಡ ಪತ್ತೆ ಆಗಿತ್ತು. ಮತ್ತೆ ಇವತ್ತೊಂದು ನಾಗರ ಮೂರ್ತಿಯ ಕಲ್ಲು ಕೂಡ ಪತ್ತೆ ಆಗಿದೆ. ಹೀಗಾಗಿ ಸಾಕಷ್ಟು ಕುತೂಹಲದಿಂದ ಕೂಡ ಈಗ ನಮ್ಗೆ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸಂತೋಷ್ ಕೋನೂರು, ನ್ಯೂಸ್ 18 ಗದಗ.
ಗದಗದ ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಾ ಇದೆ. ಕಳೆದ 6 ದಿನಗಳಿಂದ ಉತ್ಖನನ ಮಾಡಲಾಗ್ತಾ ಇದೆ. ಉತ್ಖನನ ಸ್ಥಳದಲ್ಲಿ ಧೂಳು ಹೆಚ್ಚಾಗಿದೆ. ಕೂಲಿ ಕಾರ್ಮಿಕರಿಗೆ ಸರಿಯಾದ ಮಾಸ್ಕ್ ಕೂಡ ನೀಡಿಲ್ಲ. ಈ ಮಧ್ಯೆ ಉತ್ಖನನ ಸ್ಥಳಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಿದ್ದಾರೆ. ಉತ್ಖನನ ಪ್ರದೇಶದಲ್ಲಿ ಧೂಳು ಹೆಚ್ಚಾಗಿದ್ರೂ ಕೂಡ ಪ್ರಾಧಿಕಾರ ಸರಿಯಾದ ಕ್ರಮ ಕೈಗೊಳ್ತಿಲ್ಲ. ಉತ್ಖನನ ಜಾಗದ ಸುತ್ತಲೂ ನೀರು ಸಿಂಪಡಣೆ ಮಾಡಲಿ, ಕೂಲಿ ಕಾರ್ಮಿಕರಿಗೆ ಮಾಸ್ಕ್ ಅನ್ನು ನೀಡುವಂತೆ ಒತ್ತಾಯಿಸಲಾಯಿತು. ಇನ್ನು ಎಲ್ಲ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ತೀವಿ ಅಂತ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಆಯುಕ್ತ ಶರಣು ಗೋಗೇರಿ ಹೇಳಿದ್ದಾರೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಬಳಿ ಮೊನ್ನೆ ಉತ್ಖನನ ವೇಳೆ ಬೃಹತ್ ಹಾವೊಂದು ಕಾಣಿಸಿಕೊಂಡಿತ್ತು. ದೊಡ್ಡ ಪ್ರಮಾಣದ ಹಾವು ಪುರಾತನ ಕೋಟೆ ಗೋಡೆಯಲ್ಲಿ ಹೋಗಿದೆ ಅಂತ ಸ್ಥಳೀಯರು ಹೇಳಿದರು. ಈ ಹಿನ್ನೆಲೆಯಲ್ಲಿ ಮೈಸೂರಿನಿಂದ ಉರಗ ತಜ್ಞರನ್ನ ಕರೆಸಲಾಗಿದೆ. ಸ್ನೇಕ್ ಶಿವರಾಜ್ ತಂಡದಿಂದ ಹಾವುಗಳ ರಕ್ಷಣೆಗಾಗಿ ಹುಡುಕಾಟ ಮುಂದುವರಿಸಲಾಗಿದೆ. ಚಿತ್ರದುರ್ಗದ ಭೀಮಸಮುದ್ರ ಗ್ರಾಮಕ್ಕೆ ಮೈನ್ಸ್ ಲಾರಿಗಳಿಂದ ಕಂಟಕ ಎದುರಾಗಿದೆ. ಗ್ರಾಮದಲ್ಲಿ ನಿತ್ಯ 200ಕ್ಕೂ ಹೆಚ್ಚು ಮೈನ್ಸ್ ಲಾರಿ ಓಡಾಟ ಮಾಡ್ತಾ ಇದೆ. ಇದರಿಂದಾಗಿ ಕ್ಯಾನ್ಸರ್, ಅಸ್ತಮಾ ಸೇರಿದಂತೆ ಹಲವು ರೋಗಗಳ ಭೀತಿ ಎದುರಾಗಿದೆ. ಗ್ರಾಮದಲ್ಲಿ ಹೆಚ್ಚಾಗ್ತಾ ಇರುವಂತಹ ಧೂಳಿನ ಸಮಸ್ಯೆಗೆ ಗ್ರಾಮಸ್ಥರು ಹೈರಾಣಾಗಿದ್ದು, ಇಂದು 200ಕ್ಕೂ ಹೆಚ್ಚು ಮೈನ್ಸ್ ಲಾರಿಯನ್ನು ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಮೈನಿಂಗ್ ಸಾಗಾಟಕ್ಕೆ ಪ್ರತ್ಯೇಕ ಕಾರಿಡಾರ್ ನಿರ್ಮಾಣ ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದು, ಜಿಲ್ಲಾಡಳಿತ ಸೂಕ್ತ ಕ್ರಮ ವಹಿಸುವವರೆಗೂ ಗ್ರಾಮದಲ್ಲಿ ಮೈನ್ಸ್ ಸಾಗಾಟಕ್ಕೆ ಅವಕಾಶ ಕೊಡಲ್ಲ ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಒಂದು ಹಕ್ಕು ಕೊಡಿ ಅಂತ ನಾವು ಜಿಲ್ಲಾಧಿಕಾರಿಗಳನ್ನ ಕೇಳ್ತಾ ಇದೀವಿ, ಜಿಲ್ಲಾಡಳಿತ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಆದರೆ ನಮಗೆ ಬದುಕಕ್ಕೆ ಹಕ್ಕೇ ಇಲ್ಲದಿರೋ ಥರ ಇವತ್ತು ಜನಗಳು ಈ ಏನು ಟ್ರಾನ್ಸ್ಪೋರ್ಟ್ನವರು ಮತ್ತು ಲಾರಿ ಮಾಲೀಕರು ಮತ್ತು ಜಿಲ್ಲಾಡಳಿತ ಟಾಸ್ಕ್ ಫೋರ್ಸ್ ಇವರೆಲ್ಲ ಸೇರಿ ಈ ಥರ ದಬ್ಬಳಿಕೆ ಮಾಡ್ಕೊತಾ ಬಂದರೆ ನಮಗೆ ದಯಮಾಡಿ ದಯಾಮರಣಕ್ಕೆ ನಾವು ರಾಷ್ಟ್ರಪತಿಗೆ ಅರ್ಜಿ ಬರ್ತೀವಿ ಸಾಹೇಬ್ರೆ. ಜಿಲ್ಲಾಧಿಕಾರಿಗಳೇ ತಾವು ಸಹ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲಿ ನಡೀತಿರೋ ಗಣಿ ಸಮಸ್ಯೆಯಿಂದ ಎಷ್ಟೋ ಜನ ಕ್ಯಾನ್ಸರು, ಅಸ್ತಮಾ, ಟಿ ಬಿ ಸಮೇತ ಅಟ್ಯಾಕ್ ಆಗ್ತದೆ. ರೋಡ್ನಲ್ಲಿ ಓಡೋಕ್ಕಾಗಲ್ಲ. ರಾತ್ರಿ ಹೊತ್ತು 2 ಗಂಟೆ 3 ಗಂಟೆ ಯಾವಾಗ ಲಾರಿಗಳು ಬರ್ತದೆ. ನಾವು ಎಷ್ಟು ಹೋರಾಟ ಮಾಡಿ ಮೊನ್ನೆ ಡಿ ಸಾಹೇಬ್ರ ಹತ್ರ ಹೋದಾಗ ಬೇರೆ ವ್ಯವಸ್ಥೆ ಮಾಡಿ ಓಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದರು. ನಿನ್ನೆ ಮತ್ತೆ ಗಾಡಿ ಬಿಟ್ಟಿದ್ದಾರೆ. ರಾತ್ರಿ 150 ಗಾಡಿ ಉರುಳಕ್ಕೆ ಬಂದಿದ್ದಾವೆ. ದನಗಳಿಗೆ ಮೇವಿಲ್ಲ. ದನಗಳಿಗೆ ಆ ಮೇವು ತಿಂದರೆ ದನಿನ ಪರಿಸ್ಥಿತಿ ಹೇಳಬಾರ್ದು. ಊರಾಗೆ ಒಳ್ಳೆ ಗಾಳಿ ಇಲ್ಲ. ಫಸ್ಟ್ ಬೇಕಿರೋದು ನಮಗೆ ಗಾಳಿ ನೀರು ಅವೆರಡೂ ಇಲ್ಲ ನಮಗೆ. ಇಲ್ಲಿ ಯಾವಾಗ ನೋಡಿದ್ರು ಬರೀ ಸೌಂಡು ಧೂಳು ಇದ್ರಾಗ ಬದುಕ್ತೀವಿ ನಾವು. ಕಾವೇರಿ ನದಿಯ ಪಕ್ಕದಲ್ಲಿ ಯುಜಿಡಿ ಘಟಕ ಸ್ಥಾಪನೆ ಮಾಡಲಾಗ್ತಾ ಇದೆ. ಯುಜಿಡಿ ಘಟಕ ಕಾಮಗಾರಿಗೆ ಸ್ಥಳೀಯರ ವಿರೋಧ ವ್ಯಕ್ತವಾಗಿದೆ. ಮಂಡ್ಯದ ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿ ಬಳಿ ಘಟನೆ ನಡೆದಿದೆ. ಬುಲ್ಡೋಜರ್ ಬಳಸಿ ಮಾಡಲಾಗ್ತಿದ್ದ ಕಾಮಗಾರಿ ತಡೆದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಯುಜಿಡಿ ಘಟಕವನ್ನ ಜನವಸತಿ ಪ್ರದೇಶದಿಂದ ದೂರಕ್ಕೆ ಸ್ಥಳಾಂತರ ಮಾಡಬೇಕು ಅಂತ ಆಗ್ರಹಿಸಿದರು. ಈ ಜಾಗದಲ್ಲೇನೆ ಯಾಕೆ ಮಾಡ್ತಾವ್ರೆ ಅಂತ ನಮಗೆ ಗೊತ್ತಿಲ್ಲ. ಮತ್ತೆ ಇವ್ರು ಮಾಡ್ತಾ ಇರೋದು ಒಳ್ಳೆ ಕೆಲಸನೇ, ಏನೋ ಅವ್ರು ಕೆಟ್ಟ ಕೆಲಸ ಮಾಡ್ತಿಲ್ಲ. ಎಲ್ಲ ಜನಕ್ಕೆ ಅನುಕೂಲ ಮಾಡ್ಕೊಡಕ್ಕೆ ಅವ್ರು ಮಾಡಿದ್ದಾರೆ. ಆದ್ರೆ ಮನೆ ಪಕ್ಕ ಬೇಡ, ಇದೇ ಜಾಗ ಅಲ್ಲಿ ಮುಂದೂರಿನವರೆಗೂ ಇದೆ, ಗ್ರಾಮ ಠಾಣಾ ವ್ಯಾಪ್ತಿ ಇರೋದು, ಅಲ್ಲಿ ಮಾಡಿ ಅಂತ ಕೇಳಿದ್ರೆ ಅವ್ರು ಮಾಡ್ತಾ ಇಲ್ಲ. ಇಲ್ಲೇ ಬೇಕು, ಇಲ್ಲೇ ಮಾಡ್ತೀವಿ, ಇಲ್ಲೇ ಸ್ಯಾಂಕ್ಷನ್ ಆಗಿರೋದು ಅಂದಿದ್ದಾರೆ. ಕೊಟ್ಟಿರೋದ್ರ ಬಗ್ಗೆ ಎಲ್ಲ ದಾಖಲೆಗಳಿದೆ. ಗಾಂಧೀಜಿಯವರ ಚಿತಾಭಸ್ಮ ಬಿಟ್ಟಿದ್ದಾರೆ. ಇದನ್ನೆಲ್ಲ ನಾನು ಕೋಟ್ ಮಾಡಿ ಬರೆದಿದ್ದೀನಿ. ಅವರು ಯಾರು ಏನು ಯಾವ ಕ್ರಮ ಕೈಗೊಂಡಿಲ್ಲ. ತುಂಗಭದ್ರಾ ಜಲಾಶಯದ 18ನೇ ಕ್ರಸ್ಟ್ ಗೇಟ್ ಅಳವಡಿಸೋ ಕಾರ್ಯ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಈ ಹಿನ್ನೆಲೆ ತುಂಗಭದ್ರಾ ಜಲಾಶಯಕ್ಕೆ ಡ್ಯಾಂ ತಜ್ಞ ಕನ್ನಯ್ಯ ನಾಯ್ಡು ಭೇಟಿ ನೀಡಿದ್ದಾರೆ. ಎಲ್ಲಾ ಕ್ರಸ್ಟ್ ಗೇಟ್ ಬದಲಾವಣೆಗೆ ಪ್ರಾಧಿಕಾರ ಮುಂದಾಗಿದೆ. ಈ ಹಿನ್ನೆಲೆ ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿದ ಕನ್ನಯ್ಯ ನಾಯ್ಡು ಪರಿಶೀಲನೆ ನಡೆಸಿದ್ದಾರೆ. ಕನ್ನಯ್ಯ ನಾಯ್ಡು ಮಾರ್ಗದರ್ಶನದಂತೆ ಹೊಸ ಗೇಟ್ ಅಳವಡಿಸಲಾಗುತ್ತಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿದ್ದ ಅವಘಡದ ಬಳಿಕ ಅಲ್ಲಿ ಯಾವುದೇ ಪಂದ್ಯಗಳು ನಡೆದಿರಲಿಲ್ಲ. ಇದೀಗ ಚಿನ್ನಸ್ವಾಮಿಯಲ್ಲಿ ಪಂದ್ಯ ನಡೆಸೋಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಈ ಬಗ್ಗೆ ಕೆಎಸ್ಸಿ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಮಾತನಾಡಿ, ಆರ್ಸಿಬಿ ವಿಕ್ಟರಿ ಪರೇಡ್ ವೇಳೆ ಕಾಲ್ತುಳಿತ ನಡೆದಿತ್ತು. ಚಿನ್ನಸ್ವಾಮಿಯಲ್ಲಿ ಪಂದ್ಯ ನಡೆಸೋಕೆ ನಾವು ಬಿಸಿಸಿಐ ರಾಜ್ಯ ಸರ್ಕಾರದ ಜೊತೆ ಸಂಪರ್ಕದಲ್ಲಿದ್ದೀವಿ. ಆರ್ಸಿಬಿ ಕೂಡ ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ನಡೆಸೋಕೆ ಸಹಕಾರ ನೀಡಬೇಕು ಅಂತಂದ್ರು. Never in the history of KSA, never in the history of any of the international matches or the IPL matches till last year, an incident like that had happened. It was definitely not because of cricket. It was for a celebratory event. There's not a cricket match as such. So ಹಾಗಾಗಿ ಇಲ್ಲಿಂದ ಇವಾಗ RCB ನವರನ್ನೇ ಅದನ್ನ ಮುಂದೆ ತಗೊಂಡು ಹೋಗಬೇಕು. ಈ ಮಾತುಕತೆಯನ್ನು ಮುಂದುವರಿಸೋದು ಇವನ್ ಅವರ ಕರ್ತವ್ಯ ಕೂಡ. ಕನ್ನಡದ ಖ್ಯಾತ ಶೋ ಬಿಗ್ ಬಾಸ್ನಲ್ಲಿ ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಆಗಿದ್ದಾರೆ. ಇನ್ನು ರನ್ನರ್ ಅಪ್ ಆಗಿರುವಂತಹ ರಕ್ಷಿತಾಗೆ ಹುಟ್ಟೂರಿನಲ್ಲಿ ಸನ್ಮಾನ ಮಾಡಲಾಯಿತು. ಹೆಜಮಾಡಿ ಟೋಲ್ ಬಳಿ ಸೇರಿರುವಂತಹ 100 ಜನರು ತೆರೆದ ವಾಹನದಲ್ಲಿ ರಕ್ಷಿತಾ ಶೆಟ್ಟಿಗೆ ಸನ್ಮಾನ ಮಾಡಿ ಮೆರವಣಿಗೆ ಮಾಡಿದರು.